ವೀರನಾದರೆ ವೈರಿಗಳ ಕಾಟ ಬಹಳವಯ್ಯ. ದಾನ ಶೂರನಾದರೆ ಯಾಚಕರ ಕಾಟ ಬಹಳವಯ್ಯ. ಅತಿ ಸುಂದರನಾದರೆ ಅಂಗನೆಯರ ಕಾಟ ಬಹಳವಯ್ಯ. ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ನಡೆಯಬೇಕಾದರೆ ಕೊಂಡಿ ಮಿಂಚಣ್ಣನ ಅಭಿಮಾನಿಗಳ ಕಾಟ ಬಹಳವಯ್ಯ. ಬಸವ ಕಲ್ಯಾಣದ ಈ ಪುಣ್ಯ ಭೂಮಿಯಲ್ಲಿ ಸಮಾನತೆಗಾಗಿ ವಚನ ಕ್ರಾಂತಿಯನ್ನ ಮಾಡಿ ಸೂರ್ಯ ಚಂದ್ರ ಇರುವವರೆಗೂ ಹೆಸರು ಮಾಡಿ ಹೋದಂತಹ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶರಣ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡ ಸಿದ್ದೇಶ್ವರ ಶ್ರೀಗಳನ್ನ, ಬೀದರ್ನ ಚಿದಂಬರಾಶ್ರಮದ ಪೂಜ್ಯ ಶಿವಕುಮಾರ ಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಶರಣು ಶರಣಾರ್ಥಿಗಳು. ಎಚ್ಚರಿಕೆಯ ಮಧ್ಯದಲ್ಲಿಯೂ ಕೂಡ ಹಿಂದೂ ಜಗೇತು ವಿಶ್ವ ಜಗೇಗ ಅನ್ನುವಂತಹ ನುಡಿಯಂತೆ ಪೊಲೀಸ್ ಲಾಠಿ, ಪೊಲೀಸ್ ಬೂಟು, ಪೊಲೀಸ್ ಕೇಸ್ಗೆ ಹೆದರದೇನೆ ಸಾವಿರಾರು ಸಂಖ್ಯೆಯಲ್ಲಿ ವಿರಾಜಮಾನರಾದಂಥ ಎಲ್ಲ ಹಿಂದೂ ಬಾಂಧವರಿಗೆ ಎನ್ನ ಭಕ್ತಿಯ ಪ್ರಣಾಮಗಳು. ಆರಕ್ಷಕ ದಳದವರೇ, ಪತ್ರಕರ್ತ ಮಿತ್ರರೇ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 4-5 ತಿಂಗಳಿಂದ ಹಿಂದುತ್ವದ ಅಲೆ ಜೋರಾಗಿ ಎದ್ದಿದೆ. ಮೊಟ್ಟ ಮೊದಲನೇದಾಗಿ ಹಿಂದೂ ವಿರೋಧಿ ಮಂತ್ರಿ ಬಬಲೇಶ್ವರದಿಂದ ಪ್ರಾರಂಭವಾದಂಥ ಹಿಂದೂ ಸಮಾವೇಶ ಇವತ್ತು ಕಲ್ಯಾಣ ನಾಡಿಗೆ ಪಾದಾರ್ಪಣೆ ಮಾಡಿದೆ. ಇದು 4ನೇ ಸಮಾವೇಶ. ಹಿಂದಿನ 3 ಸಮಾವೇಶಗಳಲ್ಲಿ ನಾನು ಭಾಗವಹಿಸಬೇಕಾಗಿತ್ತು. 5ನೇದ್ದು ಶಾಪುರ, ಗದಗ ಭಾಗವಹಿಸಬೇಕು, ಅನಿವಾರ್ಯ ಕಾರಣಗಳಿಂದ ಭಾಗವಹಿಸಕ್ಕಾಗಲಿಲ್ಲ. ಬಸವ ಕಲ್ಯಾಣದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮವನ್ನ ನಾನು ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಗುಂಡೂರಡ್ಡಿಯವರು, ಗವಿಮಠದ ಶ್ರೀಗಳು, ರಾಜೇಶ್ವರ ಮೆಹಕರ್ ಶ್ರೀಗಳು ಫೋನ್ ಮಾಡಿದ್ರು, ನೀವು ಬರಬೇಕು ಕಾರ್ಯಕ್ರಮಕ್ಕೆ. ನಾನು ಬರ್ತೀನಿ ಬುದ್ಧಿ, ಎಲ್ಲಿಯೂ ಕೂಡ ನಾನು ಬರ್ತೀನಿ ಅಂತ ಹೇಳಬೇಡಿ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರೆ, ಅಪ್ಪೋರೆ ನಿಮಗೆ ಬಸವ ಕಲ್ಯಾಣಕ್ಕೆ ಬರಾಕರೆ ಬಿಟ್ಟಾರ. ಈ 3 ವರ್ಷದಿಂದ ನಮ್ಮನ್ನ ಮುತಾಲಿಕರನ್ನ ಬ್ಯಾನ್ ಮಾಡಿದಂತಹ ಜಿಲ್ಲಾಡಳಿತ ಇವತ್ತು ಬೀದರ್ನಲ್ಲಿದೆ. ಹೀಗಾಗಿ ಎಲ್ಲೂ ಕೂಡ ಹೇಳ್ಬಾರ್ದು ಅಂತ ನಾನು ಹೇಳಿದ್ದೆ. ಬಹುಶಃ ಗೊತ್ತಾಗಿದ್ರೆ ಇಲ್ಲಿಯ ತಹಸೀಲ್ದಾರ್ ಟಕ 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 ಟಕ್ ಟೇಪ್ ಹೊಡೋನ ಸಿಗ್ನೇಚರ್ ಮಾಡಿ ಕಳಿಸ್ಬಿಡ್ತಿದ್ದ, ಬೀದರ್ ಗಡಿ ಪ್ರವೇಶ ನಿಷೇಧಿಸಲಾಗಿದೆ. ಅದು ಆಗ್ಲಿಲ್ಲ. ನಾನು ಇಲ್ಲಿಗೆ ಬರಬೇಕಾದ್ರೆ ಬಸವಣ್ಣನ ಕೃಪಾಶೀರ್ವಾದ ಪಡೆದೇ ನಾನು ಈ ಪುಣ್ಯ ಭೂಮಿಗೆ ಕಾಲಿಟ್ಟಿದ್ದೀನಿ. ಸ್ವಾಮಿ ವಿವೇಕಾನಂದರು ಹೇಗೆ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಈ ದೇಶದಲ್ಲಿ ಧರ್ಮದ ಸುನಾಮಿಯನ್ನ ಎಬ್ಬಿಸಿದಾರೋ, ಅದೇ ಮಾದರಿಯಲ್ಲಿ ಸ್ವಾಮಿ ವಿವೇಕಾನಂದರು ಈ ನಾಡು, ಈ ವಿಶ್ವವನ್ನ ಎಚ್ಚರಿಸಿದವರು. ಕಾಶಿಯಲ್ಲಿ ವಿವೇಕಾನಂದರು ಗಂಗಾ ನದಿಗೆ ಹೋಗ್ಬೇಕಾದ್ರೆ ಕಾಶಿಯಲ್ಲಿ ಕೆಂಪು ಕೋತಿಗಳ ಕಾಟ ಬಹಳ. ಈ ಸ್ವಾಮಿಗಳ ವೇಷಭೂಷಣವನ್ನ ನೋಡಿ ಅಲ್ಲಿರುವಂತಹ ಕೋತಿಗಳು ಸ್ವಾಮಿಗಳ ಮೇಲೆ ದಾಳಿ ಮಾಡ್ತವೆ. ಪ್ರಾಣಿಗಳು, ಬೇರೆ ಮನುಷ್ಯರಾದರೂ ಆ ಸ್ವಾಮಿಗಳನ್ನು ಹೆದರೋರು ಇರಲಿಲ್ಲ.
ಹೀಗಾಗಿ ಒಂದ್ 4 ಹೆಜ್ಜೆ ಮುಂದೆ ಇಟ್ಟು ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿರುವಂತಹ ಒಬ್ಬ ಸಂತ ಹೇಳ್ತಾನೆ, ಸ್ವಾಮೀಜಿ ಓಡಬೇಡಿ, ಅವು ಏನೂ ಮಾಡೋದಿಲ್ಲ, ಈಗ ತಗೊಳ್ಳಿ ಈ ಕೋಲನ್ನ, ಹೆದರಿಸಿ ಆ ಕೋತಿಗಳನ್ನ ಅಂತ ಹೇಳಿ ಆ ಸಂತ ಸ್ವಾಮಿ ವಿವೇಕಾನಂದರ ಕೈಯಲ್ಲಿ ಒಂದು ಕೋಲನ್ನ ಕೊಡ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಆ ಕೋಲನ್ನ ತೆಗೆದುಕೊಂಡು ಗಟ್ಟಿಯಾಗಿ ನೆಲಕ್ಕೆ ಕುಟ್ಟಿದಾಗ ಅಲ್ಲಿರುವ ಎಲ್ಲ ಕೋತಿಗಳು ಓಡ್ ಹೋಗಿದ್ವಂತ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಕಾಡಸಿದ್ದೇಶ್ವರ ಸ್ವಾಮಿಗಳು ಬಸವ ಕಲ್ಯಾಣಕ್ಕೆ ಬರ್ತಾರೆ ಅನ್ನುವಂತ ಸುದ್ದಿ ತಿಳಿದ ತಕ್ಷಣನೇ ಇಲ್ಲಿಯ ಕೆಲ ಕೋತಿಗಳು ಬಾಯಿಗೆ ಬಂದ ಹಾಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇವತ್ತು ಬಸವ ಕಲ್ಯಾಣದಾಗ ಎಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಜಾಗ ಸಿಗಲಿಲ್ಲ ಅಂತ ಕಾಣುತ್ತೆ. ಹೈವೇ ಫ್ಲೈಓವರ್ ಕೆಳಗಡೆ ಇವತ್ತು ಅವ್ರು ಪ್ರತಿಭಟನೆ ಮಾಡಿದರು. ಅದು ಫ್ಲೈಓವರ್ ಕಂಪನಿ ಅಂತ ಇವತ್ತು ನಾವು ನಾಮಕರಣವನ್ನ ಮಾಡ್ತೇವೆ. ಫ್ಲೈಓವರ್ ಕಂಪನಿ. ಇನ್ನು ತಾಲಿಬಾನಿ ಅದು ಇದು ಅನ್ನೋದು ಬೇಡ ಅಪ್ಪರ, ಫ್ಲೈಓವರ್ ಕಂಪನಿ. ಇವತ್ತು ಇಲ್ಲಿ ಮಾಡ್ತಾ ಇರುವಂತ ಸಮಾವೇಶ ಹಿಂದೂಗಳ ವಿರುದ್ಧ ಅಲ್ಲ, ಭಾರತ ದೇಶದ ವಿರುದ್ಧ ಅಲ್ಲ, ಅಥವಾ ಈ ವೇದಿಕೆಯ ಮುಖಾಂತರ ಭಾರತ್ ತೇರಾ ತುಕಡ ಹೋಗ ಇನ್ಶಾ ಅಲ್ಲ ಅಂತ ಘೋಷಣೆ ಕೂಗುವುದಕ್ಕೆ ಈ ಸಮಾವೇಶವನ್ನ ನಾವು ಮಾಡ್ತಾ ಇಲ್ಲ. ಸಂಸತ್ ಮೇಲೆ ದಾಳಿ ಮಾಡಿದಂತ ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೇ ತೇರೆ ಕಾತಿಲ್ ಜಿಂದಾ ಹೇ ಅಂತ ಹೇಳುವ ಘೋಷಣೆಗಳ ವೇದಿಕೆ ಇದು ಅಲ್ಲ. ಭಾರತದ ಐಕ್ಯತೆಗಾಗಿ, ಭಾರತದ ಸಾರ್ವಭೌಮತೆಗಾಗಿ ಹಿಂದೂ ನಾವೆಲ್ಲರೂ ಒಂದು ಅನ್ನುವಂತ ಸಮಾವೇಶ ಇವತ್ತು ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ. ಈ ಫ್ಲೈಓವರ್ ಕಂಪನಿಗಳಿಗೆ, ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಭಾರತ ಐಕ್ಯತೆಯಿಂದ ಇರುವುದು ಅವರಿಗೆ ಇಷ್ಟ ಇಲ್ಲ. 1962ರಲ್ಲಿ ಚೀನಾ ಮತ್ತು ಭಾರತ ಯುದ್ಧ ನಡೀತಿರ್ಬೇಕಾದ್ರೆ ಈ ಕಮ್ಯುನಿಸ್ಟ್ ಕಂಪನಿ, ಫ್ಲೈಓವರ್ ಕಂಪನಿ ಭಾರತದಲ್ಲಿ ಪ್ರತಿಭಟನೆ ಮಾಡ್ತಾ ಇತ್ತು. ಅಷ್ಟೇ ಅಲ್ಲ, ಚೀನಾದ ಒಳಿತಿಗಾಗಿ ಪ್ರಾರ್ಥನೆ ಮಾಡೋದರ ಜೊತೆಗೆ ಚೀನಾಕ್ಕಾಗಿ ಧನ ಸಂಗ್ರಹ ಮಾಡುವಂತ ಕಂಪನಿ ಇದು ಕಮ್ಯುನಿಸ್ಟ್ ಕಂಪನಿ, ಫ್ಲೈಓವರ್ ಕಂಪನಿ. ಇವರು ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿರೋಧ ಹಿಂದೂ ಸಮಾವೇಶವನ್ನ ವಿರೋಧ ಮಾಡ್ತಾರೆ. ನನಗೊಂದು ಮಾತು ನೆನಪಾಗುತ್ತೆ. ಶಿವಸೇನಾ ಸಂಸ್ಥಾಪಕ ಬಾಳಾ ಸಾಹೇಬ್ ಠಾಕ್ರೆ ಅವರು ಹಿಜಡಾ ಕೌನ್ ಹೋತಾ ಹೈ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡಿದವರು. ಅರೆ साड़ी पहन के रास्ते में टायर के पैसे मांगते हैं ना, वो हिजड़ा नहीं होता है. लेकिन फिर हिजड़ा कौन होता है? हिंदू बनकर हिंदुओं को विरोध कौन करता है, वही हिजड़ा होता है ಅಂತ ಹೇಳಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಹೇಳಿದರು. ಹಿಂದೂ ಸಮಾವೇಶವನ್ನ, ಹಿಂದೂಗಳನ್ನ ವಿರೋಧ ಮಾಡುವಂತವರು ಅವರು ಭಾರತದ ನಾಗರಿಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ನಾನು ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೆ, ಕನ್ನೇರಿ ಶ್ರೀಗಳನ್ನ ವಾಚಾಮ ಗೋಚರವಾಗಿ ನಿಂದಿಸುವಂತಹ ಪೋಸ್ಟ್ಗಳು ನಿರಂತರವಾಗಿ ಹರಿದಾಡ್ತಾ ಇದ್ದಾವೆ. ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿತು. ಸಾಮಾಜಿಕ ಜಾಲತಾಣದಲ್ಲಿ ಅಶಾಂತಿ ಕೆಡುವಂತಹ ಪೋಸ್ಟ್ಗಳು, ಅಶಾಂತಿ ಸೃಷ್ಟಿಸುವಂತಹ ಪೋಸ್ಟ್ಗಳು ಏನಾದ್ರೂ ಕಂಡ್ರೆ ತಕ್ಷಣವೇ ಆ ಫೇಸ್ಬುಕ್ ಪೇಜ್ ಅನ್ನ ನಿರ್ಬಂಧ ವಿಧಿಸಿ ಅದರ ಮೇಲೆ ಕೇಸ್ ಹಾಕಬೇಕು, ಅವನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸಂದೇಶ ವಿಧಿಸಿದ್ದಾರೆ. ಆದ್ರೆ ಇಲ್ಲಿಯವರೆಗೆ ಮೋದಿನ್ ಬೈತಾರೆ, ಯೋಗಿನ್ ಬೈತಾರೆ, ರಾಮನ್ ಟೀಕಿಸ್ತಾರೆ, ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಟೀಕಿಸ್ತಾರೆ. ಎಲ್ಲಿದೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ಜಾಲತಾಣದ ಮೇಲೆ
ತೀವ್ರ ನಿಗಾ ಘಟಕ ಅಂತ ನಾನು ಪ್ರಶ್ನೆ ಮಾಡ್ಬೇಕಾಗತ್ತೆ. ಕಾನೂನು ಕೇವಲ ಹಿಂದೂಗಳ ಮೇಲೆನಾ? ಕೇಸು ಕೇವಲ ಹಿಂದೂ ಹೋರಾಟಗಾರರ ಮೇಲೆನಾ? ನಿರ್ಬಂಧ ಕೇವಲ ಅದೃಶ್ಯ ಕಾಡ ಸಿದ್ದೇಶ್ವರ ಶ್ರೀಗಳ ಮೇಲೆನಾ? ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಬಸವ ಕಲ್ಯಾಣದಲ್ಲಿ ಸೇರಿರುವಂತಹ ಸಾವಿರಾರು ಜನ ಹಿಂದೂಗಳು ಇವತ್ತು ಖಂಡಿಸ್ತಾ ಇದ್ದೀವಿ, ನಾವು ವಿರೋಧಿಸ್ತಾ ಇದ್ದೀವಿ. 2028ಕ್ಕೆ ನಿಮಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ವೇದಿಕೆ ಮುಖಾಂತರ ಕೊಡ್ತಾ ಇದೆ. ಕನ್ನೇರಿ ಶ್ರೀಗಳು ಬಸವಾದಿ ಹಿಂದೂ ಶರಣರ ಸಮಾವೇಶ ಯಾಕೆ ಮಾಡಬಾರದು? ನೀವು ಬಸವಣ್ಣ ಬಿಟ್ಟು ನೀವು ಬೇರೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಬಸವಣ್ಣವರು ಹಿಂದೂ ಅಲ್ವಾ? ಈ ವೇದಿಕೆ ಮುಖಾಂತರ ಇಲ್ಲಿ ಕುತ್ಕೊಂಡಂತಹ ನೂರಾರು ಸಂತರ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಬಸವಣ್ಣನವರು ಈ ಭೂಮಿಯಲ್ಲಿ ಹುಟ್ಟಿದ್ದು ಹಿಂದೂ ಆಗಿಯೇ, ಅವರು ಲಿಂಗೈಕ್ಯರಾಗಿದ್ದು ಹಿಂದೂ ಆಗಿಯೇ. ಇದನ್ನು ಯಾರೂ ಅಲ್ಗಳಿಗೆ ಸಾಧ್ಯ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ಪ್ರಶ್ನೆ ಮಾಡಿದ್ರು ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ, ನೀವು ಬಸವಾದಿ ಹಿಂದೂ ಶರಣ ಸಮಾವೇಶ ಮಾಡ್ತಾ ಇದ್ದೀರಿ, ಆದರೆ ಒಂದು ವಚನವನ್ನ ನೀವು ಹೇಳಬೇಕು. ಯಾವುದು ವಚನ? ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ಮುಂದೆ ಏನೋ ಹೇಳಿದ್ರು ಬೆನ್ನ ಬಾರಿಸುವೆ. ಇದನ್ನ ಹೇಳಿ ನೀವು ಸಮಾವೇಶ ಮಾಡಿ ನೋಡಿ. ಬ್ರಾಹ್ಮಣರಿಗೆ ವಿರೋಧ ಹಾಕೊಂಡಾಗುತ್ತೆ ಅನ್ನುವಂತಹ ಅರ್ಥ ಅವ್ರದ್ದು. ಅರೆ, ನಾನು ಆ ಫ್ಲೈಓವರ್ ಕಂಪ್ನಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನೀವು ಅದೃಶ್ಯ ಕಾಡಸಿದ್ದೇಶ್ವರರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ನಾವು ಇವತ್ತು ಈ ವೇದಿಕೆ ಮುಖಾಂತರ ನಿಮಗೆ ಪ್ರಶ್ನೆ ಮಾಡ್ತೇವೆ. ಬಸವಣ್ಣನವರು ಹೇಳಿದ್ದು ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಅದು ಆವುದಯ್ಯ, ದಯವೇ ಧರ್ಮ ಮೂಲವಯ್ಯ ಅಂತ ಬಸವಣ್ಣವರು ಹೇಳಿದ್ರಲ್ಲ. ದಯವಿಲ್ಲದ ಧರ್ಮದ ವಿರುದ್ಧ ನೀವೆಂದಾದ್ರೂ ಹೋರಾಟ ಮಾಡಿದ್ದೀರಾ? ನನ್ನ ಪ್ರಶ್ನೆ ಇದೆ. ಬಸವಣ್ಣನ ಈ ಪುಣ್ಯ ಭೂಮಿಯಲ್ಲಿ ಹಿಂಸೆ ಆಗ್ಬಾರ್ದು. ಬಸವಣ್ಣನು ಯಾವತ್ತೂ ಕೂಡ ಹಿಂಸೆಯನ್ನ ಒಪ್ಪಿಲ್ಲ. ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ದೈವತ್ವವನ್ನ ಕಂಡಂತವ್ರು, ಪ್ರತಿ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸಿದಂತವ್ರು ಬಸವಣ್ಣವರು. ಈ ಫ್ಲೈಓವರ್ ಕಂಪ್ನಿಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ಬಸವ ಕಲ್ಯಾಣದ ಈ ಭೂಮಿ ಮೇಲೆ ನಿಂತ್ಕೊಂಡು ಹಿಂದಿನ ಅನುಭವ ಮಂಟಪ ಪೀರ್ ಪಾಷಾ ಬಂಗ್ಲಾದ ಎದುರುಗಡೆ ನಿಂತ್ಕೊಂಡು ನೀವು ಹೇಳಿ ನೋಡೋಣ, ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳುವ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಅಂತ ನಿಮ್ಗೆ ತಾಕತ್ತಿದ್ರೆ ಹೇಳಿ ನೋಡೋಣ. ಹೇಳಲ್ರಿ. ಯಾಕೆ? ಹಂಗೇನಾದ್ರೂ ಹೇಳಿದ್ರೆ ಇವ್ರ ಮನೆ ಮೇಲೆ ಬಾಂಬ್ಗಳು ಬೀಳುತ್ತವೆ. ನಾವು ಇಲ್ಲಿರುವಂತಹ ಹಿಂದೂಗಳು ಬಹಳ ಸಂಭಾವಿತರು. ಹೀಗಾಗಿ ಅವರ ಗದ ಪ್ರಹಾರ, ಕಾನೂನು ಪ್ರಹಾರ ಇವತ್ತು ಹಿಂದೂಗಳ ಮೇಲೇನೆ ಇದೆ. ಸರ್ಕಾರ ಒಂದು ಆದೇಶ ಮಾಡಿಸಿದೆ. ಆದೇಶ ಮಾಡಿದ್ದಲ್ಲ, ಅದನ್ನ ಮಾಡಿಸಿದ್ದು. ನನ್ನ 23 ವರ್ಷಗಳ ಹೋರಾಟದ ಬದುಕಿನಲ್ಲಿ ಅನೇಕ ಬ್ಯಾನ್ಗಳನ್ನ ನಾನು ನೋಡಿದ್ದೇನೆ. ಮತ್ತೆ ಕೋರ್ಟ್ಗೆ ಅಪೀಲ್ ಹೋದ ಮೇಲೆ ಕೋರ್ಟ್ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿ ನಮಗೆ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ. ಎಲ್ಲಿಯೂ ಕೂಡ ನ್ಯಾಯಾಲಯ ನಮಗೆ ವಾಗ್ದಂಡನೆಯನ್ನ ವಿಧಿಸಿಲ್ಲ. ವಾಕ್ ಸ್ವಾತಂತ್ರ್ಯಕ್ಕೆ ನ್ಯಾಯಾಲಯ ಯಾವತ್ತೂ ಕೂಡ ಕಡಿವಾಣ ಹಾಕಿಲ್ಲ. ಇದೊಂದು ವಿಶೇಷ ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಪ್ರಕರಣ. ಭಾರತದ ಸಂವಿಧಾನದ ವಿರುದ್ಧವಾಗಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಕರ್ನಾಟಕದ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ. ಅರೆ, ಒಬ್ಬ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳ ಧ್ವನಿಯನ್ನ ನೀವು ಅಡಗಿಸಬಹುದು. ಇಲ್ಲಿ ಕೂತಂತ ನೂರಾರು ಜನರು ಮಾತಾಡ್ಲಿಕ್ಕೆ ನಿಂತ್ರೆ ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗುತ್ತೆ. ವಿಧಾನಸೌಧದಲ್ಲಿ ಸರ್ಕಾರ ಇರೋದಿಲ್ಲ. ಇದನ್ನು ನೀವು ಎಚ್ಚರದಿಂದ ಕೇಳ್ಕೊಳ್ಳಿ.
ಹಿಂದೂಗಳನ್ನ ಕೆಣಕಬೇಡಿ, ಕೆಣಕಿಟ್ಟಿರಬೇಡಿ ಅನ್ನುವಂತಹದ್ದು ಇವತ್ತು ನಾನು ಈ ವೇದಿಕೆಯ ಮುಖಾಂತರ ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ನನಗೆ ಸಮಯ ಕೊಟ್ಟದ್ದು 7 ನಿಮಿಷ. ಯಾಕೆಂದ್ರೆ ನಮಗೂ ನಿಮಗಿಂತಲೂ ಆಯೋಜಕರಿಗೆ ಸ್ವಲ್ಪ ಪುಕ್ಕು ಬಹಳ. ಎಲ್ಲಿ ಸುಮ್ಮನೆ ಕೇಸ್ ಆಗಿ ಸ್ವಾಮಿಗಳು ಅಲ್ಲಿಂದ ಇಲ್ಲಿಗೆ ಬರೋದು, ಅವ್ರ ಜೊತೆಗೆ ನಮ್ಮ ಹೆಸರು ಹಾಕಿದ್ರ ನಾವೆಲ್ಲ ನ್ಯಾಯಾಲಯಕ್ಕೆ ತಿರುಗಾಡೋದು ಎಲ್ಲ ಯಾಕೆ? ಸುಮ್ಮನೆ ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡಿ ಅಂತ. ಬೀದರ್ ಇದು ಕ್ರಾಂತಿಯ ಭೂಮಿ. 1947ಕ್ಕಿಂತ ಮುಂಚೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಧ್ವಜವನ್ನ ಇಟ್ಕೊಂಡು ಹೋರಾಟ ಮಾಡ್ತಿದ್ರು. ಇಲ್ಲಿಯ ರಜಾಕರ್ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಎದುರುಗಡೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಕೇಳಿದ್ರಂತೆ, ಈ ಕೈಯೊಳಗಿರೋದು ಏನು ಅಂತ, ಹಾತ್ ಮೇ ಕ್ಯಾ ಹೈ? ಆಗ ಆ ಸ್ವತಂತ್ರ ಹೋರಾಟಗಾರರು ಹೇಳಿದ್ರಂತೆ, सर ये सीधा किया तो झंडा होता है, अगर उल्टा किए तो निजाम के औलादों को मारने के लिए दंडा होता है. ಇಂತಹ ಕ್ರಾಂತಿಯ ಭೂಮಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದ ಸ್ವಾತಂತ್ರ್ಯಕ್ಕಾಗಿ, ಕಲ್ಯಾಣ ಕರ್ನಾಟಕದ ಮುಕ್ತಿಗಾಗಿ ಹೋರಾಟ ಮಾಡಿದಂತ ಇದು ಪುಣ್ಯ ಭೂಮಿ. ಸಮಾನತೆಗಾಗಿ ಮೇಲು ಕೀಳು ಎನ್ನದನೆ ಹೋರಾಟ ಮಾಡಿದಂತ ಬಸವಣ್ಣನ ಭೂಮಿಯಲ್ಲಿ ಹುಟ್ಟಿದಂತ ನಮಗೆ 2 ಗುಂಡಿಗೆ ಇದೆ. ಯಾವುದೇ ಕಾರಣಕ್ಕೂ ಕೇಸು, ಲಾಠಿ, ಪೊಲೀಸ್ ಕೇಸು, ಕೋರ್ಟ್ ಹೆದರೋದಿಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನ ಇಲ್ಲಿ ನಾವು ಮಾಡಿ ಬಸವಣ್ಣನವರ ಆಶಯವನ್ನ, ಬಸವಣ್ಣನವರ ಸಂದೇಶವನ್ನ ನಾವು ಫ್ಲೈಓವರ್ ಕೆಳಗಡೆ ಮಾಡದೇನೆ ವಿಶ್ವವ್ಯಾಪಿ ಪ್ರಚಾರ ಮಾಡೋಣ ಅನ್ನುವಂತ ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಕೊನೆಗೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದ್ವಾರ್ ಸ್ವಾಮಿ ಶ್ರದ್ಧಾನಂದರು ಒಂದು ದೊಡ್ಡ ಆಶ್ರಮವನ್ನ ನಡೆಸ್ತಾ ಇದ್ರು. ಹೇಗೆ ಕನ್ನೇರಿ ಶ್ರೀಗಳು ತಮ್ಮ ಮಠದಲ್ಲಿ ಸಾವಿರಾರು ಯುವಕರನ್ನ ಪುಕ್ಕಟೆಯಾಗಿ ವಿದ್ಯೆಯನ್ನ ಕೊಟ್ಟು, ದಾಸೋಹ ಜ್ಞಾನವನ್ನ ಕೊಟ್ಟು ಬೆಳೆಸ್ತಾ ಇದ್ದಾರೋ, ಅದೇ ಮಾದರಿಯಲ್ಲಿ ಸ್ವಾಮಿ ಶ್ರದ್ಧಾನಂದರು ಆಶ್ರಮ ನಡೆಸ್ತಾ ಇದ್ರು. ಅವರಲ್ಲಿ ದೇಶಭಕ್ತಿಯನ್ನ ತುಂಬ್ತಾ ಇದ್ರು. ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಯ್ತು. ಬ್ರಿಟಿಷ್ ಸರ್ಕಾರದ ಒಬ್ಬ ಅಧಿಕಾರಿ ಆ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ. ಮಾಡಿ, ನಾನು ನಿಮ್ಮ ಆಶ್ರಮವನ್ನ ತಪಾಸಣೆ ಮಾಡಬೇಕಾಗಿದೆ, ಧಾರಾಳವಾಗಿ ತಪಾಸಣೆ ಮಾಡಿ. ಇಡೀ ಆಶ್ರಮವನ್ನ ಆ ಬ್ರಿಟಿಷ್ ಅಧಿಕಾರಿ ತಪಾಸಣೆ ಮಾಡಿ ಹೊರಗಡೆ ಹೋಗ್ಬೇಕಾದ್ರೆ ಸ್ವಾಮಿಗಳು ಕೂತ್ಕೊಂಡಿದ್ರು. ದಯವಿಟ್ಟು ಕ್ಷಮಿಸಿ, ನಿಮ್ಮ ಆಶ್ರಮದಲ್ಲಿ ಬಾಂಬ್ಗಳು ತಯಾರಾಗ್ತಾ ಇದ್ದೇವೆ ಅಂತ ಮಾಹಿತಿ ಬಂತು, ಹೀಗಾಗಿ ನಾನು ತಪಾಸಣೆ ಮಾಡಿದೆ. ಆಗ ಸ್ವಾಮಿಗಳು ಆ ಬ್ರಿಟಿಷ್ ಅಧಿಕಾರಿಯನ್ನ ಹೊರಗಡೆ ಬಿಡ್ಲಿಲ್ಲಂತೆ. ತಮ್ಮ ಪಕ್ಕದಲ್ಲಿ ಒಂದು ಕುರ್ಚಿಯನ್ನ ಹಾಕಿ ಕೂಡಿಸಿ ತಮ್ಮ ಆಶ್ರಮದಲ್ಲಿರುವಂತ ಎಲ್ಲ ಸಂತ ವಿದ್ಯಾರ್ಥಿಗಳನ್ನ ಎದುರುಗಡೆ ತಂದು ನಿಲ್ಲಿಸಿ ಹೇಳಿದ್ರಂತೆ, ನೀವು ಬ್ರಿಟಿಷರು ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ನಿಮ್ಮನ್ನ ಈ ದೇಶ ಬಿಟ್ಟು ಓಡಿಸುವುದಕ್ಕಾಗಿ ಜೀವ ಇಲ್ಲದ ಬಾಂಬ್ಗಳನ್ನ ನಾವು ಇಲ್ಲಿ ತಯಾರು ಮಾಡ್ತಾ ಇಲ್ಲ. ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಸನ್ಯಾಸಿಗಳು ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬನು ಕೂಡ ಜೀವಂತ ಬಾಂಬ್ಗಳು ಇದ್ದ ಹಾಗೆ ಅಂತ ಸಂದೇಶ ಸ್ವಾಮಿ ಶ್ರದ್ಧಾನಂದರು ಕೊಟ್ಟರು. ಅದೇ ಮಾದರಿಯಲ್ಲಿ ಕನ್ನೇರಿ ಶ್ರೀಗಳು ಇವತ್ತು ಸಾವಿರಾರು ಯುವ ಸನ್ಯಾಸಿಗಳನ್ನ ತಯಾರು ಮಾಡಿ ದೇಶಕ್ಕಾಗಿ, ಭಾರತವನ್ನ ವಿಶ್ವಜಯದಲ್ಲಿ ಜಗದ್ಗುರು ರಾಷ್ಟ್ರವನ್ನ ಮಾಡ್ಲಿಕ್ಕಾಗಿ ವಿದ್ಯಾರ್ಜನೆಯನ್ನ, ಯುದ್ಧ ಕಲೆಗಳನ್ನ ನೀಡುತ್ತಾ ಭಾರತವನ್ನ ಸುಂದರ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ. ಅವರ ನಿರ್ಬಂಧ, ಅವರಿಗೆ ನಿಬಂಧನೆ ಇವತ್ತು ಖಂಡಿತ ಸಾಧು ಅಲ್ಲ. ನೀವೇನಾದ್ರೂ ಬಾಯಿ ಮುಚ್ಚೋದಾದ್ರೆ ಸಂತರ ಬಾಯಿ ಮುಚ್ಚಬೇಡಿ. ನೀವೇನಾದ್ರೂ ಬಾಯಿ ಮುಚ್ಚೋದಾದ್ರೆ ಶರಣರ ಬಾಯಿಗಳನ್ನ ಮುಚ್ಚಿಸಬೇಡಿ. ನೀವೇನಾದ್ರೂ ಬಾಯಿ ಮುಚ್ಚಿಸಿ ಕರ್ನಾಟಕದಲ್ಲಿ ಶಾಂತಿ ಕಾಪಾಡೋದಾದರೆ ಈ ರಾಜ್ಯದ ಗೃಹ ಮಂತ್ರಿಯ ಬಾಯಿಯನ್ನ ಮುಚ್ಚಿದ್ರೆ ಮಾತ್ರ ಕರ್ನಾಟಕ ಶಾಂತಿಯಿಂದಿರ್ಲಿಕ್ಕೆ ಸಾಧ್ಯ ಇದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಐ ವಾಂಟ್ ಟು ಬ್ಲೌ ಲೈಫ್ ಇನ್ ಟು ದಿ ಡೆಡ್ ಬೋನ್ಸ್ ಆಫ್ ದಿಸ್ ಕಂಟ್ರಿ
ಸತ್ತಂತಿರುವ ಭಾರತದ ನಾಗರಿಕ ನರನಾಡಿಗಳಲ್ಲಿ ರಕ್ತ ಸಂಚಾರವಾಗಿಸುವುದೇ ನನ್ನ ಗುರಿ ಅಂತ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಅದೇ ಮಾದರಿಯಲ್ಲಿ ಅದೃಶ್ಯ ಕಾಡ ಸಿದ್ದೇಶ್ವರ ಶ್ರೀಗಳು ಭಾರತದ ಎಲ್ಲ ಯುವ ಜನತೆಯನ್ನ ಜಾಗೃತ ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ಅವರು ಒಬ್ಬರೇ ಅಲ್ಲ, ಭಾರತದ ಎಲ್ಲ ಸಂತರು ಅವ್ರ ಜೊತೆಗೆ ಇದೀವಿ ಯಾವುದೇ ಕಾರಣಕ್ಕೂ ಕೂಡ ಎದೆಗುಂದದೆ ನಾವು ಎದೆಗುಂದಬೇಡಿ. ನಿರಂತರವಾಗಿ ನಿಮ್ ಜೊತೆಗೆ ಸಮರ್ಥ ರಾಮದಾಸರ ರೀತಿ ನೀವು ಮುಂದೆ ಹೆಜ್ಜೆ ಇಡಿ. ಛತ್ರಪತಿ ಶಿವಾಜಿ ಮಹಾರಾಜರ ರೀತಿಯಲ್ಲಿ ನಾವು ಹೋರಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ವಂದೇ ವಂದೇ